ನಮಸ್ಕಾರ ಸ್ನೇಹಿತರೆ, ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು 9/12/2024. ಬನ್ನಿ ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಪ್ಲಸ್ ನಾಳೆ ಮಾರ್ಕೆಟ್ ಏನಾಗ್ಬೋದು ಎರಡನ್ನೂ ಚೆಕ್ ಮಾಡೋಣ ಅಂತ. ಇಂಡಿಯಾ ವೀಕ್ಸ್ ಆಸ್ ಯೂಶುವಲ್ ಸ್ಟಿಲ್ ಇನ್ನೂ 14.10 ಇದೆ. ಜನ ಇನ್ನೂ ಮಾರ್ಕೆಟ್ ಮೇಲ್ ಹೋಗುತ್ತೆ ಅಂತ ನಂಬಿದ್ದಾರೆ. ಸ್ಟಾರ್ಟಿಂಗ್ ಫ್ರಮ್ ನಿಫ್ಟಿ, ಇವತ್ತು ನಿಫ್ಟಿ ಕಂಪ್ಲೀಟ್ಲಿ ಸೈಡ್ ವೇಸ್ ಆಗಿತ್ತು ಆ್ಯಂಡ್ ಹೈವೇವ್ ಕ್ಯಾಂಡಲ್ ಕೂಡ ಆಗಿದೆ. ಆದರೆ ಬಾಡಿ ಮತ್ತು ಡೋಜಿ ಎರಡೂ ತುಂಬ ಚಿಕ್ಕದಿರೋದ್ರಿಂದ ಇದ್ರ ಬೇಸಿಸ್ ಮೇಲೆ ಯಾವುದೇ ಥರ ಇಂಪ್ಲಿಕೇಶನ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾಳೆ ಯಾವ ಸೈಡ್ ಹೋಗುತ್ತೆ, ಅಗ್ರೆಸಿವ್ ಆಗಿ ಮೇಲೆ ಹೋಗುತ್ತೆ, ಅಗ್ರೆಸಿವ್ ಆಗಿ ಕೆಳಗೆ ಬೀಳುತ್ತೆ, ಯಾವುದೂ ಹೇಳೋಕ್ಕಾಗಲ್ಲ. ಬಟ್ ಪಾಯಿಂಟ್ ಏನು ಅಂದರೆ ಕಂಟಿನ್ಯೂಸ್ ಆಗಿ 2 to 3 days ಸೈಡ್ ವೇಸ್ ಅಲ್ಲೇ ಇದೆ. ನಾಳೆ ಚೆಕ್ ಮಾಡಬೇಕು ಏನಾಗುತ್ತೆ ಅಂತ ಹೇಳಿ. ಚಾಣಕ್ಯ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ಚೆಕ್ ಮಾಡಿದ್ರೆ ಚಾಣಕ್ಯ ಸಪೋರ್ಟ್ ಬಂದ್ಬಿಟ್ಟು 24,450 ಬಂದಿದೆ. ಹಾಗೇನೆ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 24,800 ಇದೆ. ಇವತ್ತಿನ ದಿವಸ ನಾ ಏನಾದ್ರು ಟ್ರೇಡ್ ಮಾಡಿದ್ದಿದ್ರೆ ಯಾವ ಜಾಗದಲ್ಲಿ ಪೊಸಿಷನ್ಸ್ ತಗೊಳ್ತಾ ಇದ್ದೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಮಾರ್ಕೆಟ್ ಬೆಳಗ್ಗೆ ಓಪನ್ ಆದಾಗ ಒಂದು ಮಾರ್ಬೋಸೋ ಕ್ಯಾಂಡಲ್ ಆಗಿತ್ತು ಅಂಡ್ ಆಸ್ ಯೂಶುವಲ್ ದೇರ್ ವಾಸ್ ಅ ಟೆಂಪರರಿ ಪುಲ್ ಬ್ಯಾಕ್. ಇಲ್ಲಿಂದ ಮೇಲ್ಗಡೆ ಹೋಗ್ಬೇಕಾದ್ರೆ ಒಂದು ಪ್ಯಾಟ್ರನ್ ಇಲ್ಲಿ ಫಾರ್ಮೇಶನ್ ಆಗಿರೋದು. ಈ ಜಾಗದಲ್ಲಿ ಒಂದು ಡಿಮ್ಯಾಂಡ್ ಝೋನ್ ಕ್ರಿಯೇಟ್ ಆಗಿದೆ ಅಂತ ಅನ್ಕೊಂಡ್ರೆ ನನಗೆ ಎಂಟ್ರಿ ಇಲ್ಲಿ ಸಿಕ್ಕಿದೆ. ಈ ಸ್ಪಾಟಲ್ಲಿ ನನಗೆ ಎಂಟ್ರಿ ಸಿಕ್ಕಿದೆ, ಕರೆಕ್ಟ್ ಅಲ್ವಾ? ಸೇಮ್ ಲಾಜಿಕ್ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತೀನಿ. ಯಾಕೆ ಇಲ್ಲೊಂದು ಬೇರಿಶ್ ಏನೋ ಎನ್ಗಲ್ಫಿಂಗ್ ಪ್ಯಾಟರ್ನ್ ಅಥವಾ ಡಾರ್ಕ್ ಕ್ಲೌಡ್ ಕವರ್ ಆಗಿದೆ ಅಂತ ಅನ್ಕೊಳ್ಳೋಣ. ಇದೇ ಜಾಗದಲ್ಲಿ ಇಲ್ಲಿಗೆ ಹಾಕೊಂಡ್ರೆ ನನಗೆ ನೋಡ್ರಿ ನಂದು ಸಾಲಿಡ್ ಎಂಟ್ರಿ ಇಲ್ಲಿ ಸಿಕ್ಕಿದೆ. ಐದರ್ ಐ ಕ್ಯಾನ್ ಟೇಕ್ ಎ ಟ್ರೇಡ್ ಹಿಯರ್ ಆರ್ ಐ ಕ್ಯಾನ್ ಟೇಕ್ ಎ ಟ್ರೇಡ್ ಹಿಯರ್. ಇದೆರಡರಲ್ಲಿ ಯಾವ್ದಾದ್ರು ಒಂದು ಜಾಗದಲ್ಲಿ ನಾನು ಟ್ರೇಡ್ ಹಾಕಿದ್ರು ಕೂಡ ಐ ವುಡ್ ಹ್ಯಾವ್ ಬಿನ್ ಸಕ್ಸಸ್ಫುಲ್. ಸೊ ಇದಾಯ್ತು ನಿಫ್ಟಿ ಆದ್ಮೇಲೆ ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಡೈಲಿ ಚಾರ್ಟ್ ಪ್ರಕಾರ ಮಾರ್ಕೆಟ್ ಆಕ್ಚುಲಿ ಮೇಲ್ ಹೋಗಿತ್ತು, ಬಟ್ ಆಸ್ ಯೂಶುವಲ್ ಟೆಂಪರರಿ ಪುಲ್ ಬ್ಯಾಕ್ ಬಿಕಾಸ್ ಟಾರ್ಗೆಟ್ ಇಸ್ ಆಲ್ರೆಡಿ ಅಚೀವ್ಡ್. ಸ್ವಲ್ಪ ದಿವಸ ಮಾರ್ಕೆಟ್ ಸೈಡ್ ವೇಸ್ ಮೊಮೆಂಟಮ್ ಇರುತ್ತೆ. ಅಂಡ್ ಈಗ ಏನಾಗಿದೆ ಬೇಸಿಕ್ ಆಗಿ ಅಂತ ಹೇಳಿದ್ರೆ, ಒಂದು ಅಪ್ಪರ್ ಶಾಡೋ, ಸೆಕೆಂಡ್ ಅಪ್ಪರ್ ಶಾಡೋ, ಥರ್ಡ್ ಅಪ್ಪರ್ ಶಾಡೋ. ಅಂದ್ರೆ ರೆಸಿಸ್ಟೆನ್ಸು ಟೆಂಪರರಿ ಆಗಿ ಕನ್ಫರ್ಮೇಶನ್ ಆಗ್ತಾ ಇದೆ. ಮಾರ್ಕೆಟ್ ಇಲ್ಲೇ ರೆಸಿಸ್ಟೆನ್ಸ್ ತಗೊಳುತ್ತೆ ಅಂತ ಕನ್ಫರ್ಮೇಶನ್ ತಗೊಳ್ತಾ ಇದೆ. ಚಾಣಕ್ಯ ಸಪೋರ್ಟು 52,900 ಇದೆ, ಮತ್ತೆ ರೆಸಿಸ್ಟೆನ್ಸು ಈಗ 54,000 ಕೊಟ್ಟೋಗಿದೆ. 52,000 ಮತ್ತು 54,000 ಸ್ಟಿಲ್ ಪ್ರೀವಿಯಸ್ ಡೇಸ್ ಚಾಣಕ್ಯ ಇಸ್ ರೆಸ್ಪೆಕ್ಟೆಡ್. ಅಂಡ್ ಇವತ್ತಿನ ದಿವಸ ನಾ ಯಾವ್ದಾದ್ರು ಟ್ರೇಡ್ ತಗೊಂಡಿದ್ರೆ ಹಿಟ್ಟಿಂಗ್ ಇಂಟು 5 minutes ಗ್ರಾಫ್ ಇಲ್ಲಿ ನೋಡಿ, ಇಲ್ಲಿಂದ ಈವ್ನಿಂಗ್ ಸ್ಟಾರ್ ಫಾರ್ಮೇಶನ್ ಇಲ್ಲಿ ಆಗಿತ್ತು, ಇಲ್ಲಿ ಕರೆಕ್ಟಾ? ಅಂದ್ರೆ ದೊಡ್ಡ ಬುಲ್ಲಿಶ್ ಕ್ಯಾಂಡಲ್, ಮಾರ್ಬೋಸ ಕ್ಯಾಂಡಲ್, ಬಾಡಿ ಓವರ್ಲ್ಯಾಪ್ ಆಗಿಲ್ಲ, ಒಂದು ಈವ್ನಿಂಗ್ ಸ್ಟಾರ್ ಪಿಯರ್ಸಿಂಗ್ ಡೀಪ್ಲಿ ಆಗಿದೆ. ಸೊ ಈ ಜಾಗದಲ್ಲಿ ನನಗೆ ಒಂದು ಬೇರಿಶ್ ಸಿಕ್ತು. ಅಂದ್ರೆ ಆಲ್ಮೋಸ್ಟ್ ಟೈಮಿಂಗ್ಸ್ ನೋಡಿದ್ರೆ 9:45 ಮಾರ್ಕೆಟ್ ಬೀಳತ್ತೆ ಅಂತ ಸಿಕ್ತು. ಫಾರ್ಚುನೇಟ್ಲಿ ಮಾರ್ಕೆಟ್ ಕೆಳಗೆ ಬಿತ್ತು. ಅದಾದ್ಮೇಲೆ ಏನಾಗಿದೆ, ಸಪ್ಲೈ ಝೋನ್ ಗಾಟ್ ಕನ್ವರ್ಟೆಡ್ ಟು ಡಿಮ್ಯಾಂಡ್ ಝೋನ್. ಪ್ರೈಸಸ್ ಅಲ್ಲೇನೆ ಕಂಪ್ಲೀಟ್ ಆಗಿ ರೇಂಜ್ ಆಗೋಯ್ತು ಅಂಡ್ ಇಟ್ ವಾಸ್ ಎಲಿಮಿನೇಟೆಡ್. ಆಮೇಲೆ ಇಲ್ಲೊಂದು ಫಾರ್ಮೇಶನ್ ಆಯ್ತು, ಈವ್ನಿಂಗ್ ಸ್ಟಾರ್ ಇಲ್ಲೂ ಫಾರ್ಮೇಶನ್ ಆಗಿದೆ. ಇಲ್ಲಿಂದ ಇಲ್ಲಿ ಬಂತು ಅಂದ್ರೆ ಪುನಃ ಒಂದು ಸಪ್ಲೈ ಝೋನ್ ಬಂದಿದೆ ಈ ಜಾಗದಲ್ಲಿ, 4th 5th ಕ್ಯಾಂಡಲ್. ಅಂಡ್ ಅಲ್ಲಿಂದ ದೆರ್ ವಾಸ್ ಎ ವೆರಿ ಬಿಗ್ ಡ್ರಾಪ್. ಪ್ರೈಸಸ್ ಕಂಟಿನ್ಯೂಸ್ ಆಗಿ ಅಲ್ಲಿಂದ ಬಿದ್ದಿದೆ, ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್ ಗುಡ್ ಒನ್. ಸೊ ಬ್ಯಾಂಕ್ ನಿಫ್ಟಿಲಿ ಒಳ್ಳೆ ಆಪರ್ಚುನಿಟಿ ಸಿಕ್ಕಿತ್ತು. ನೆಕ್ಸ್ಟ್ ಗೆಟಿಂಗ್ ಇಟ್ಟು ಫಿನ್ ನಿಫ್ಟಿಲಿ ಏನಾಗ್ತಾ ಇತ್ತಪ್ಪ ಅಂತ ಹೇಳಿದ್ರೆ, ಆಸ್ ಪರ್ ದ ಡೈಲಿ ಗ್ರಾಫ್ ಮಾರ್ಕೆಟ್ ಟಾರ್ಗೆಟ್ ಆಲ್ರೆಡಿ ಅಚೀವ್ ಆಗಿತ್ತು. ಆಸ್ ಯೂಶುವಲ್ ನಮ್ಮ ವಿಂಡೋಸ್ನ ತಾಕಿ ಅಲ್ಲಿ ಒಂದು ಸಪ್ಲೈ ಝೋನ್ನ ರೆಸ್ಪೆಕ್ಟ್ ಮಾಡಿ ಮತ್ತೆ ಇನ್ನೊಂದು ಶೂಟಿಂಗ್ ಸ್ಟಾರ್ ಆಗಿದೆ. ಪ್ರಯರ್ ಟ್ರೆಂಡು ಶೂಟಿಂಗ್ ಸ್ಟಾರು. ಒಂದು ಸತಿ ಅಪ್ಪರ್ ಶಾಡೋ, 2 ಸತಿ ಅಪ್ಪರ್ ಶಾಡೋ, 3 ಸತಿ ಅಪ್ಪರ್ ಶಾಡೋ. ಆಲ್ಮೋಸ್ಟ್ ಪ್ರೈಸ್ ರಿಜೆಕ್ಷನ್ ಆಗ್ತಾ ಇದೆ. ಒಂದಾ ಮಾರ್ಕೆಟ್ ಸೈಡ್ ವೇಸ್ ಹೋಗುತ್ತೆ ಅಥವಾ ದೇರ್ ವಿಲ್ ಬಿ ಎ ಪುಲ್ ಬ್ಯಾಕ್ ಒನ್ಸ್ ಅಗೇನ್, ಮತ್ತೆ ಮೇಲಿಂದ ಕೆಳಗಡೆ ಬೀಳೋ ಸಾಧ್ಯತೆಗಳಿದೆ ನಿಫ್ಟಿ ಫೈನಾನ್ಸ್ ಅಲ್ಲಿ. ಸರ್ ಎಲ್ಲಿ ತನಕ ಬೀಳ್ಬೋದು, ಏನಾಗ್ಬೋದು ಅಂತ ಹೇಳಿದ್ರೆ, ಫಿಬೋನಾಚಿ ಅಂತ ಒಂದು ಇಂಡಿಕೇಟರ್ ಇದೆ. ಹೈಯೆಸ್ಟ್ ಪಾಯಿಂಟ್ ಟು ದಿ ಲೋಯೆಸ್ಟ್ ಪಾಯಿಂಟ್ ನಾನು ಕನೆಕ್ಟ್ ಮಾಡಿಕೊಂಡ್ರೆ ಟೆಂಪರರಿ ಪುಲ್ ಬ್ಯಾಕ್ ನಮಗೆ 0.236 ಅಂದ್ರೆ 24,163 ತನಕನೂ ಒಂದು ಪುಲ್ ಬ್ಯಾಕ್ ತೋರಿಸ್ತಾ ಇದೆ. ಅದಲ್ಲದೆ ಚಾಣಕ್ಯ ಏನ್ ಹೇಳ್ತಾ ಇದೆ ಅಂತ ನೋಡೋಣ. ಚಾಣಕ್ಯ ಸಪೋರ್ಟ್ ಬಂದ್ಬಿಟ್ಟು 24,550 ಅಂತ ಹೇಳ್ತಾ ಇದೆ. ಅದೇ ತರ ರೆಸಿಸ್ಟೆನ್ಸು 25,000 ರೆಸಿಸ್ಟೆನ್ಸು. ಅಂಡ್ ಇವತ್ತಿನ ದಿವಸ ನಾನು ಎಲ್ಲೆಲ್ಲ ಆಪರ್ಚುನಿಟಿ ನೋಡ್ತಾ ಇದ್ದೆ ಅಂತ ಹೇಳಿದ್ರೆ, 5 minutes ಗ್ರಾಫ್ ಪ್ರಕಾರ ಸೇಮ್ ಆಸ್ ಪರ್ ದ ಬ್ಯಾಂಕ್ ನಿಫ್ಟಿ ಓಪನಿಂಗ್ ಏನೆ ಆಲ್ಮೋಸ್ಟ್ ಒಂದು ದೊಡ್ಡ ಮಾರ್ಬೋಸ ಕ್ಯಾಂಡಲ್ ಆಯ್ತು ಅಂಡ್ ದರ್ ವಾಸ್ ಅ ಟೆಂಪರರಿ ಪುಲ್ ಬ್ಯಾಕ್. ಅಂಡ್ ಈ ಜಾಗದಲ್ಲಿ ನನಗೆ ಸಪ್ಲೈ ಝೋನ್ ಬಂದಿರೋದು ಪ್ರೈಸ್ ಎಂಟ್ರಿ. ಅಂದ್ರೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಪ್ರಕಾರ ನಾನು ಎಂಟ್ರಿ ಆಗ್ತೀನಿ ಅಂದ್ರೆ ದಿಸ್ ವಿಲ್ ಬಿ ದ ಟೈಮ್. ಈ ಕ್ಯಾಂಡಲ್ ಓಪನಿಂಗ್ ಪ್ರೈಸ್ ಅರೌಂಡ್ 950 ಈ ಟೈಮಲ್ಲಿ ನಾನು ಎಂಟರ್ ಆಗಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಎ ಫ್ಯಾಂಟಾಸ್ಟಿಕ್ ಆಪರ್ಚುನಿಟಿ. ಅದಾದ್ಮೇಲೆ ಪ್ರೈಸಸ್ ಅಲ್ಲೇ ರೇಂಜ್ ಆಗ್ತಾ ಇದ್ದಾನೆ. ಸೇಮ್ ಲಾಜಿಕ್, ಶೂಟಿಂಗ್ ಸ್ಟಾರ್ ಕ್ರಿಯೇಷನ್ ಓವರ್ಲ್ಯಾಪ್ ಆಗಿದೆ,
ಕನ್ಫರ್ಮೇಶನ್. ಆ ಜಾಗದಲ್ಲಿ ಒಂದು ಹೈ ಪಾಯಿಂಟ್ ಟು ಲೋ ಪಾಯಿಂಟ್ ಡ್ರಾ ಮಾಡಿದ್ರೆ ನನಗೆ ಎಲ್ಲಿ ಟಚ್ ಆಗುತ್ತೆ ಆ ಜಾಗಕ್ಕೆ ಹೋಗ್ಬಿಟ್ಟು ಐ ಟೇಕ್ ಅ ಪೊಸಿಷನ್. ಮತ್ತೆ ಇದ ಪ್ರಕಾರ ಪ್ರೈಸಸ್ ಅದನ್ನ ರೆಸ್ಪೆಕ್ಟ್ ಮಾಡಿ ಮಾರ್ಕೆಟ್ ಕೆಳಗೆ ಬಿದ್ದಿದೆ. ಸೊ ಇವತ್ತು ಫಿನ್ ನಿಫ್ಟಿಲೂ ಕೂಡ ಒಂದು ಒಳ್ಳೆ ವೆರಿ ಗುಡ್ ಆಪರ್ಚುನಿಟಿ ಇತ್ತು ಟು ಮೇಕ್ ಇಂಟ್ರಾಡೇ ಮನಿ. ಮತ್ತೆ ಅಲ್ಲಿಂದ ಮಿಡ್ ಕ್ಯಾಪ್ ನಿಫ್ಟಿಗೆ ಹೋಗ್ತೀನಿ. ಮಿಡ್ ಕ್ಯಾಪ್ ನಿಫ್ಟಿಯಲ್ಲೂ ಕೂಡ ಒಂದು ಹೈ ವೇವ್ ಕ್ಯಾಂಡಲ್ ಆಗಿತ್ತು. ಕಂಟಿನ್ಯೂಸ್ಲಿ 2 to 3 ಡೇಸ್ ಮೂವ್ಮೆಂಟ್ ಆಗದೆ ಇರೋದ್ರಿಂದ ಇವತ್ತು ಅಗ್ರೆಸಿವ್ ಮೂವ್ಮೆಂಟ್ ಆಗಿ ಪ್ರೈಸಸ್ ಬಿದ್ದಿದೆ. ಇನ್ 5 ಮಿನಿಟ್ಸ್ ಗ್ರಾಫ್ ಇದು. ಓಕೆ, ಗೆಟಿಂಗ್ ಇನ್ ಟು ಡೈಲಿ ಚಾರ್ಟ್, ಓಪನ್ ಈಸ್ ಈಕ್ವಲ್ ಟು ಹೈ ಆಗಿತ್ತು ಅಂಡ್ ಇವತ್ತು ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ ವೇಸ್. ಬಾಡಿನೂ ಏನು ಹೇಳ್ತಲ್ಲ, ಶ್ಯಾಡೋನು ಏನು ಹೇಳ್ತಲ್ಲ. ಸೊ ಕಂಪ್ಲೀಟ್ಲಿ ಕ್ರೆಡಿಟ್ ಬೇಸ್ಡ್ ಸ್ಟ್ರಾಟಜಿ ಆದ ಶಾರ್ಟ್ ಸ್ಟ್ರಾಡಲ್ ಅಥವಾ ಶಾರ್ಟ್ ಸ್ಟ್ರಾಂಗಲ್ ಡಿಪ್ಲಾಯ್ ಮಾಡ್ಕೊಂಡ್ರೆ ಸ್ವಲ್ಪ ದಿವಸದಲ್ಲಿ ಪ್ರೀಮಿಯಂ ಕರ್ಗೆ ನಿಮಗೆ ರೆವೆನ್ಯೂ ಬರುತ್ತೆ. ಪ್ರೈಸಸ್ ಅಕಸ್ಮಾತ್ ಬಿದ್ದರೆ ಎಲ್ಲಿ ತನಕ ಬೀಳ್ಬೋದು ಸರ್? ಹೈಯೆಸ್ಟ್ ಪಾಯಿಂಟ್ ಟು ಲೋಯೆಸ್ಟ್ ಪಾಯಿಂಟ್. ಇದೇ ಯಾಕೆ ಲೋಯೆಸ್ಟ್ ಪಾಯಿಂಟ್ ಅಂದರೆ ಇಲ್ಲಿ ವಿಂಡೋಸ್ ಇದೆ. ಸೊ 0.236 ಅಂದರೆ 12,630 ಆಸ್ ಪರ್ ದಿಸ್ ಫಿಬೊನಾಚಿ ಸಪೋರ್ಟು. ಅದೇ ಥರ ಚಾಣಕ್ಯ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ ತಗೊಂಡ್ರೆ 12,875 ಒಂದು ಜಾಗ ಆಯಿತು ಅಂದರೆ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 13,100. ಒಂದು ರೆಸಿಸ್ಟೆನ್ಸ್ ಒಂದು ಸಪೋರ್ಟು. ಆ್ಯಂಡ್ ಇವತ್ತಿನ ದಿವಸ ಏನು ನನ್ನ ಪ್ರಕಾರ ಮೇಜರ್ ಆಪರ್ಚುನಿಟೀಸ್ ಇಲ್ಲ ಅಂತ ಅನ್ಕೋತೀನಿ. ಎಸ್, ಮಾರ್ಕೆಟ್ ಆಲ್ಮೋಸ್ಟ್ ಒಂದೇ ಥರ ಸೈಡ್ ವೇಸ್ ಆಗಿದೆ. ಇಲ್ಲಿ ಗ್ಯಾಪ್ ಅಪ್ ಕೂಡ ಆಯಿತು ಅಂಡ್ ಅಲ್ಲಿಂದ ಕಂಪ್ಲೀಟ್ಲಿ ಸೈಡ್ ವೇಸ್. ಸೊ ನನಗೆ ಇಲ್ಲೆಲ್ಲೂ ನನಗೆ ಹೆವಿ ಆಪರ್ಚುನಿಟೀಸ್ ಕಾಣಿಸ್ತಾ ಇಲ್ಲ. ಫಾಲೋಡ್ ಬೈ 3 o'clock ಒಂದು ಹೈವೇವ್ ಕ್ಯಾಂಡಲ್ ಆಯಿತು ಅಂಡ್ ನೌ ದರ್ ಇಸ್ ಅ ಅಗ್ರೆಸಿವ್ ಮೂವ್ಮೆಂಟ್. ಪ್ರಯರ್ ಟ್ರೆಂಡ್, ಹೈವೇವ್ ಕ್ಯಾಂಡಲ್, ಬೇರಿಶ್ ಕನ್ಫರ್ಮೇಶನ್. ನಾಳೆ ಮಿಡ್ ಕ್ಯಾಪ್ ನಿಫ್ಟಿ ಬೇರಿಶ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡೋ ಸಾಧ್ಯತೆಗಳು ತುಂಬಾ ಇದೆ. ಫಾಲೋಡ್ ಬೈ ಸೆನ್ಸೆಕ್ಸ್. ಸೆನ್ಸೆಕ್ಸ್ ಏನ್ ಹೇಳುತ್ತಪ್ಪ ಅಂದ್ರೆ, ಸೆನ್ಸೆಕ್ಸ್ ಅಲ್ಲೂ ಕೂಡ ಡೈಲಿ ಚಾರ್ಟ್ ಅಲ್ಲಿ ದರ್ ಇಸ್ ನೋ ಮೂವ್ಮೆಂಟ್. ಹೈವೇವ್ ಕ್ಯಾಂಡಲ್ ಆಯ್ತು, ದರ್ ಇಸ್ ನೋ ಮೂವ್ಮೆಂಟ್. 2-3 ಡೇಸ್ ಆದ್ಮೇಲೆ ಒನ್ ಸೈಡ್ ಮೂವ್ಮೆಂಟ್ ಸಾಧ್ಯತೆಗಳಿವೆ. ಅಂದ್ರೆ ನಾಳೆನೂ ಆಗ್ಬೋದು ಅಥವಾ ಕಮಿಂಗ್ 2 or 3 ಡೇಸ್ ಅಥವಾ ಆನ್ ದ ಡೇಟ್ ಆಫ್ ಎಕ್ಸ್ಪೈರಿ. ನಾವು ಮಿಡ್ ಕ್ಯಾಪ್ ನಿಫ್ಟಿ ನೋಡೋದಲ್ಲ, ಆ ಥರ ಪ್ರೈಸಸ್ ಬೀಳೋದು ಅಥವಾ ಮೇಲೆ ಹೋಗೋ ಸಾಧ್ಯತೆಗಳಿದೆ. ಸೊ ಅದು ಬಿಟ್ರೆ ಸೆನ್ಸೆಕ್ಸ್ ಅಲ್ಲಿ ಕರೆಂಟ್ ಸಿನಾರಿಯೋ ಪ್ರಕಾರ ಹೇಳಕ್ಕೇನು ಇಲ್ಲ. ಇಂಪ್ಲೈಡ್ ವಾಲಟಾಲಿಟಿ ಅದ್ರ ಪ್ರಕಾರ ಅನಿಲ್ ಅವರೇ ನೀವು ವಿಡಿಯೋ ಕೇಳ್ತಾ ಇದ್ರ, ಡೆಫಿನೆಟ್ಲಿ ಇಂಪ್ಲೈಡ್ ವಾಲಟಾಲಿಟಿ ಅನ್ನೋದು ಏನು ಅಂತ ಒಂದು ವಿಡಿಯೋ ಮಾಡ್ತೀನಿ. ಅದಲ್ಲದೆ ಅದ್ರ ಪ್ರಕಾರ ಕೆಲವೊಂದು ಸ್ಟಾಕ್ಸ್ಗಳು ಲಿಸ್ಟಿಂಗ್ ಬಂದಿದೆ. BSE ಇಂಪ್ಲೈಡ್ ವಾಲಟಾಲಿಟಿ ಪರ್ಸೆಂಟೈಲು ಮೋರ್ ದನ್ 90 ಹೊಟ್ಟೋಗಿದೆ. ಮಾರ್ಕೆಟ್ ಸ್ವಲ್ಪ ದಿವಸ ಸೈಡ್ ವೇಸಲ್ಲಿ ಇರಬಹುದು ಅಂತ ಕ್ರೆಡಿಟ್ ಬೇಸ್ಡ್ ಸ್ಟ್ರಾಟಜೀಸ್ನ ಡಿಪ್ಲಾಯ್ ಮಾಡ್ಬೋದು. ಅದರಲ್ಲಿ BSE ಪ್ರಕಾರ ಇವತ್ತು ಹೈವೇವ್ ಕ್ಯಾಂಡಲ್ ಆಗಿದೆ ಮೊದಲನೇದು. ಸೆಕೆಂಡ್ ಒನ್ ಕ್ಯಾಮ್ಸ್ಗೆ ಬರ್ತಾ ಇದ್ದೀನಿ. ಕ್ಯಾಮ್ಸ್ ಅಲ್ಲಿ ಕೂಡ ಏನಾಗಿದೆ, ಲಾಸ್ಟ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಅಂತ ಕರೀತಾರೆ. ಈ ಎನ್ಗಲ್ಫಿಂಗ್ ಏನೂ ವ್ಯಾಲಿಡ್ ಸಿಗ್ನಲ್ ಇಲ್ಲ. ಇಲ್ಲಿಂದ ಮೇಲೆ ಹೋಗತ್ತಾ ಕೆಳಗೆ ಬರುತ್ತಾ ಯಾವುದೇ ತರ ವ್ಯಾಲಿಡ್ ಸಿಗ್ನಲ್ ಅಲ್ಲ. ಯಾಕೆ? ಪ್ರಯರ್ ಟ್ರೆಂಡ್ ಬುಲ್ಲಿಶ್ ಎನ್ಗಲ್ಫಿಂಗ್ಗೆ ಮಾರ್ಕೆಟ್ ಮೇಲಿಂದ ಕೆಳಗೆ ಬರಬೇಕಾಗಿತ್ತು, ಬಟ್ ಇಲ್ಲಿ ಕೆಳಗಿಂದ ಮೇಲ್ ಬರ್ತಾ ಇದೆ. ಇನ್ ಕೇಸ್ ಇದನ್ನ ರೆಸ್ಪೆಕ್ಟ್ ಮಾಡ್ತು ಅನ್ಕೊಂಡ್ರೆ ಪ್ರೈಸಸ್ ನಾಳೆಯಿಂದ ಕೆಳಗೆ ಬೀಳೋ ಸಾಧ್ಯತೆಗಳಿದೆ. ಫಾಲೋಡ್ ಬೈ CDSL ಅಲ್ಲಿ ಏನಾಗ್ತಾ ಇದೆ ನೋಡೋಣ. CDSL ಅಲ್ಲೂ ಕೂಡ ದೊಡ್ಡ ಬುಲ್ಲಿಶ್ ಕ್ಯಾಂಡಲ್ ಆಗೋಗಿದೆ. ರೆಕಾರ್ಡಿಂಗ್ ಆಫ್ ಸೆಷನ್ ಪ್ರಕಾರ ತಗೊಂಡ್ರೆ 1, 2, 3, 4, 5, 6, 7, 8, 9, 10, 11. ಸೊ ಮ್ಯಾಕ್ಸಿಮಮ್ 1 or 2 ಡೇಸ್ ಮಾತ್ರ ಇದು ಅನದರ್ ಹೈ ಮಾಡಬಹುದು. CDSL ಇಸ್ ಅ ವೆರಿ ಗುಡ್ ಏರಿಯಾ ಟು ಡಿಪ್ಲಾಯ್ ಕ್ರೆಡಿಟ್ ಬೇಸ್ಡ್ ಸ್ಟ್ರಾಟಜೀಸ್. ಮತ್ತೆ CG ಪವರ್ ಅಲ್ಲಿ ಏನಾಗಿದೆ, ಅದರಲ್ಲೂ ಕೂಡ ಪ್ರೈಸಸ್ ರಿಜೆಕ್ಷನ್ ಆಗಿದೆ ಅಂಡ್ ಆಲ್ರೆಡಿ ಒಂದು ಮೊಮೆಂಟಮ್ ಕೊಟ್ಬಿಟ್ಟಿದೆ. ಅಂಡ್ ಈ ಹೈಯೆಸ್ಟ್ ಪಾಯಿಂಟ್ ಹತ್ರ ಕನೆಕ್ಟ್ ಮಾಡಿದ್ರೆ CG ಪವರ್ ಅಲ್ಲಿ ಏನೂ ಇಲ್ಲ, ಅಂತದೇನೋ ಹೇಳ್ಕೊಳ್ಳೋಂಥದ್ದಿಲ್ಲ. ಫಾಲೋಡ್ ಬೈ ಡಿಮಾರ್ಟ್. ಅವೆನ್ಯೂ ಸೂಪರ್ ಮಾರ್ಟ್ ಅಲ್ಲಿ ಕೂಡ ಇಂಪ್ಲೈಡ್ ವಾಲಟಿಲಿಟಿ ತುಂಬಾ ಎಕ್ಸ್ಟ್ರೀಮ್ ಇದೆ, ಬಟ್ ಕ್ಯಾಂಡಲ್ಸ್ಟಿಕ್ ಬಾಡಿ ಅಂಡ್ ಶ್ಯಾಡೋ ಏನು ಹೇಳ್ತಾ ಇರೋದ್ರಿಂದ ಇದರಲ್ಲೂ ಕೂಡ ವಿ ಡೋಂಟ್ ಹ್ಯಾವ್ ಟು ಡಿಪ್ಲಾಯ್ ಎನಿಥಿಂಗ್. ಫಾಲೋಡ್ ಬೈ ಕಲ್ಯಾಣ್ ಜ್ಯುವೆಲ್ಲರ್ ರೀಸೆಂಟ್ ಆಗಿ F&O ಲಿಸ್ಟ್ ಆಗಿರೋದು ಅಂಡ್ ಆಲ್ರೆಡಿ ಇವತ್ತು ಒಂದು ದಿವಸ ಅಗ್ರೆಸಿವ್ ಮೂವ್ಮೆಂಟ್ ಕೊಟ್ಬಿಟ್ಟಿದೆ. ಆಲ್ಮೋಸ್ಟ್ 6% ಒಂದೇ ದಿಕ್ಕಲ್ಲಿ ಶೂಟ್ ಆಗಿದೆ. ಸೊ ಹಾಗಾಗಿ ಇಂಪ್ಲೈಡ್ ವಾಲಟಿಲಿಟಿ ತುಂಬಾ ದೊಡ್ಡದಾಗಿದೆ. ಐದರ್ ಯು ಕ್ಯಾನ್ ವೆಯ್ಟ್ ಫಾರ್ ಎನಿ ಪುಲ್ ಬ್ಯಾಕ್, ಅಥವಾ ಸ್ವಲ್ಪ ದಿವಸ ನೋಡ್ರಿ ಈ ತರ 1 or 2 ಡೇಸ್ ಮಾರ್ಕೆಟ್ ಸೈಡ್ ವೇಸ್ ಹೋಗೋ ಸಾಧ್ಯತೆಗಳು ತುಂಬಾ ಇದೆ. ನೋಡೋಣ ನಿಜವಾಗ್ಲೂ ಕಲ್ಯಾಣ್ ಜ್ಯುವೆಲ್ಲರ್ಸ್ ಫರ್ದರ್ ಬುಲಿಶ್ ಹೋಗ್ತಾನೆ ಇಲ್ವಾ ಅಂತ ನೋಡೋಣ. ಅದೇ ತರ NHPC ಆಲ್ರೆಡಿ ಸೈಡ್ ವೇಸ್ ಮೊಮೆಂಟಮ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಸ್ವಲ್ಪ ದಿವಸಕ್ಕೆ ಮೇಲಿಗೆ ಹೋಗಲ್ಲ, ಕೆಳಗೆ ಬೀಳಲ್ಲ ಅಂತ. ಯು ಕ್ಯಾನ್ ಸ್ಟಾರ್ಟ್ ಡಿಪ್ಲಾಯಿಂಗ್ ಎ ಟ್ರೇಡ್ ಬಿಟ್ವೀನ್ 91 ಕಾಲ್ ಸೆಲ್ ಫಾಲೋಡ್ ಬೈ 76 ಪುಟ್ ಸೆಲ್ ವಿತ್ ಐರನ್ ಫ್ಲೈ ಹೆಡ್ಜಿಂಗ್. ಕಾಲ್ ಸೆಲ್ಗೆ ಕಾಲ್ ಬೈ ಹೆಡ್ಜಿಂಗು, ಪುಟ್ ಸೆಲ್ಗೆ ಪುಟ್ ಬೈ ಹೆಡ್ಜಿಂಗ್ ಮಾಡ್ಕೊಂಡ್ರೆ ಪ್ರೈಸಸ್ ಸ್ವಲ್ಪ ದಿವಸ ಇಲ್ಲೇ ರೇಂಜ್ ಆಯ್ತು ಅಂದ್ರೆ ಪ್ರೀಮಿಯಂ ಕರ್ಗೆ ನಮಗೆ ರೆವೆನ್ಯೂ ಬರುತ್ತೆ. ಪೇಟಿಎಂ ಏನಾಗ್ತಾ ಇದೆ, ಇದಕ್ಕೆ ಕೌಂಟರ್ ಅಟ್ಯಾಕ್ ಅಂತ ಕರೀತಾರೆ. ಪ್ರೈಸಸ್ಸು ಕಂಟಿನ್ಯೂಸ್ ಆಗಿ ಮೇಲ್ ಹೋಗಿ ಬೇರಿಶ್ ಪೀಪಲ್ ಒಂದು ಸ್ವಲ್ಪ ಕೆಳಗೆ ಬೀಳಿಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ಬೇರಿಶ್ನವ್ರಿಗೆ ಇನ್ನೂ ಅಷ್ಟು ಸಾಲಿಡ್ ಸ್ಟ್ರೆಂತ್ ಸಿಕ್ಕಿಲ್ಲ.
ಅಂದ್ರೆ ಬುಲ್ಲಿಶ್ ಕ್ಯಾಂಡ್ಲ್ಗೆ ಕಿನ್ನ ಸ್ವಲ್ಪ ಜಾಸ್ತಿ ಬಾಡಿ ಬರಬೇಕು ಬೇರಿಶ್ ಕ್ಯಾಂಡ್ಲ್ಗೆ, ಅವಾಗಷ್ಟೇ ನಾವೇನ್ ಹೇಳ್ತೀವಿ ಸೆಲ್ಲರ್ಸ್ ಆರ್ ಬಿಕಮಿಂಗ್ ಮೋರ್ ಸ್ಟ್ರಾಂಗರ್ ಅಂತ. ಸೊ ಸದ್ಯಕ್ಕೆ ಒಂದು ಕೌಂಟರ್ ಅಟ್ಯಾಕ್ ಕೊಟ್ಟಿದ್ದಾರೆ, ಬಟ್ ಅದನ್ನ ರೆಸ್ಪೆಕ್ಟ್ ಮಾಡಬೇಕು ಅಂದ್ರೆ ಇನ್ನೂ ಒಂದು 1 or 2 days ಇನ್ನೂ ಫರ್ದರ್ ಲೋ ಮಾಡಬೇಕು. ಇದು ಹ್ಯಾವ್ ಟು ಬಿಕಮ್ ಮೋರ್ ಸ್ಟ್ರಾಂಗರ್ ದೆನ್ ಬೈಯರ್ಸ್. ಅವಾಗಷ್ಟೇ ನಾ ಏನ್ ಹೇಳ್ತೀನಿ ಪೇಟಿಎಂ ಬೀಳತ್ತೆ ಅಂತ. ಇನ್ಮೇಲೆ ಏನಾಗ್ಬೋದು ಸರ್ ಅಂದ್ರೆ ಸ್ವಲ್ಪ ದಿವಸ ಸೈಡ್ ವೇಸ್ ಮೊಮೆಂಟಮ್ ಇರೋ ಸಾಧ್ಯತೆಗಳು ತುಂಬಾನೇ ಇದೆ. ಸೊ ಇದಾಯಿತು ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್. ಇಂಪ್ಲೈಡ್ ವಾಲಟಾಲಿಟಿ ಬಗ್ಗೆ ಡೆಫಿನೆಟ್ಲಿ ಒಂದು ಕಂಟೆಂಟ್ ಬರಿತಾ ಇದೀವಿ. ಅದೊಂದ್ಸತಿ ಅಪ್ರೂವಲ್ ಆಯಿತು ಅಂದರೆ ಅದು ಇಂಪ್ಲೈಡ್ ವಾಲಟಾಲಿಟಿ ಬಗ್ಗೆ ಅದೊಂದು ವಿಡಿಯೋ ಮಾಡ್ತೀವಿ ನಾವು, ಅದರದ್ದೇನು ಇಶ್ಯೂಸ್ ಇಲ್ಲ. ಅದಲ್ಲದೆ ಇನ್ನೂ ಒಬ್ಬರು ಕಾಳಪ್ಪ ಅನ್ನೋರು ಈ ಬುಲ್ಲಿ ಸ್ಟಾಕ್ ಮತ್ತು ಬೇರಿ ಸ್ಟಾಕ್ ಅನ್ನೋ ಡೈಲಿ ಬೇಸಿಸ್ ಎಲ್ಲಿ ನೋಡ್ಬೋದು ಅಂತ ಕೇಳಿದ್ದಾರೆ. ನಮ್ಮದು CA ದಯಾನಂದ್ ಬಂಗಾಳೆ ಇನ್ಸ್ಟಾಗ್ರಾಮ್ ಚಾನಲ್ಗೆ ಹೋಗಿದ್ರೆ ಅಲ್ಲಿ ಡೈಮಂಡ್ ಬುಲ್ಲಿಶ್ ಮತ್ತು ಡೈಮಂಡ್ ಬೇರಿಶ್ ಅಂತ 2 ಸ್ಕ್ಯಾನರ್ಗಳಿದೆ. ಆ ಸ್ಕ್ಯಾನರ್ಗಳನ್ನ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಯಾವ ಸ್ಟಾಕ್ಸ್ ಬುಲ್ಲಿಶ್ ಹೋಗುತ್ತೆ, ಯಾವ ಸ್ಟಾಕ್ ಬೇರಿಶ್ ಹೋಗುತ್ತೆ ಅಂತ ಆನ್ ಡೈಲಿ ಬೇಸಿಸ್ ನೀವು ಅದನ್ನ ಚೆಕ್ ಮಾಡ್ಕೋಬಹುದು. ಕಾಳಪ್ಪವ್ರೆ, ಇದಾಯಿತು ನಮ್ಮ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್. ಥ್ಯಾಂಕ್ ಯು ಎವ್ರಿ ಒನ್, ಟೇಕ್ ಕೇರ್, ಆಲ್ ದ ಬೆಸ್ಟ್, ಹ್ಯಾಪಿ ಟ್ರೇಡಿಂಗ್. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.